ವೀಕ್ಷಕರೇ, ಇವತ್ತು ನಟ ದುನಿಯಾ ವಿಜಯ್ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ಮತ್ತು ತಮ್ಮ ತಾಯಿಯ ಹುಟ್ಟೂರಿಗೆ ತೆರಳಿ ನಟ ದುನಿಯಾ ವಿಜಯ್ ಅವರು ಗ್ರಾಮಸ್ಥರ ಕಷ್ಟಗಳು ಮತ್ತು ಸಮಸ್ಯೆಗಳನ್ನ ಕೇಳಿದ್ದಾರೆ. ಈ ಒಂದು ಸಮಯದಲ್ಲಿ ನಟ ದುನಿಯಾ ವಿಜಯ್ ಅವರ ಬಳಿ ಗ್ರಾಮದ ಮುಖ್ಯಸ್ಥರೊಬ್ಬರು, ನಾವು ಪ್ರತಿದಿನ ಕೊಳಚೆ ನೀರನ್ನ ಕುಡಿಯುವ ಪರಿಸ್ಥಿತಿ ಬಂದಿದೆ, ಬರಗಾಲ ಬಂತು ಅಂದ್ರೆ ಪಂಚಾಯತಿ ನೀರು ಕೂಡ ಬರಲ್ಲ, ಹಾಗೇನೆ ಬೋರ್ವೆಲ್ ನೀರು ಕೂಡ ಸಿಗಲ್ಲ, ನದಿಗೆ ಹೋಗೋಣ ಅಂದ್ರೆ ಅಲ್ಲಿ ಯಾವಾಗ್ಲೂ ಕಲುಷಿತ ನೀರೇ ಸಿಗುತ್ತೆ. ಹಾಗಾಗಿ ಊರಿನ ಗ್ರಾಮಸ್ಥರಿಗೆ ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ದಯವಿಟ್ಟು ಈ ಗ್ರಾಮಸ್ಥರ ನೀರಿನ ಸಮಸ್ಯೆಯನ್ನ ಸರ್ಕಾರದ ಜೊತೆ ಮಾತಾಡಿ ಬಗೆಹರಿಸಿ ಅಂತ ದುನಿಯಾ ವಿಜಯ್ ಹತ್ರ ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ. ಇದಕ್ಕೆ ಉತ್ತರಿಸಿದ ನಟ ದುನಿಯಾ ವಿಜಯ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲೇ ಗ್ರಾಮಸ್ಥರಿಗೆ ನೀರಿನ ವ್ಯವಸ್ಥೆ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ಸಂಜೆಯೇ ಟ್ಯಾಂಕರ್ ಮೂಲಕ ನೀರನ್ನ ಗ್ರಾಮಸ್ಥರಿಗೆ ಪೂರೈಕೆ ಮಾಡಿದ್ದು ತಮ್ಮ ಸ್ವಂತ ಖರ್ಚಿನಲ್ಲೇ ಗ್ರಾಮದಲ್ಲಿ 5 ಬೋರ್ವೆಲ್ ಗಳನ್ನ ಕೊರೆಸಿ ಜನರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡೋದಾಗಿ ನಟ ದುನಿಯಾ ವಿಜಯ್ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ ವೀಕ್ಷಕರೇ, ಗ್ರಾಮದಲ್ಲಿ ಪತ್ನಿ ಮತ್ತು ತಾಯಿಯ ಹೆಸರಲ್ಲಿ ವೃದ್ಧರಿಗೆ 2 ಆಶ್ರಮವನ್ನ ಕೂಡ ತೆರೆಯುವುದಾಗಿ ನಟ ದುನಿಯಾ ವಿಜಯ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.